ಎಷ್ಟು ಜನ ಹೊಸಬ್ರು ಇದಾರೆ ಅಷ್ಟೇ ಜನ ಆಲ್ರೆಡಿ ನಟರು ಎಸ್ಟಾಬ್ಲಿಷ್ ಆಗಿರೋರು ಇದ್ದೀರಾ ನಮ್ಮ ಸಿನಿಮಾದಲ್ಲಿ. ಕೃಷ್ಣ ಹೇಳ್ದಾಗೆ ದೇರ್ ಆಲ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನಯಾರಾನ ಇವತ್ತು ನೋಡ್ತಾ ಇದ್ದಾರೆ ಅನ್ಸುತ್ತೆ, ಬಹುಶಃ 2014 ನಾವು ಜೊತೆ ಕೆಲಸ ಮಾಡಿದಾಗ ಅವಳು ಎಷ್ಟು ಟ್ಯಾಲೆಂಟೆಡ್ ಅಂತ ನಾವು ನೋಡಿದ್ವಿ. ಸೊ ಅವಾಗಿಂದ ಟ್ರಾವೆಲ್ ಆಗಿರುವಂತಹ ವೆರಿ ವೆರಿ ಗುಡ್ ಫ್ರೆಂಡ್, ಡಿಯರ್ ಫ್ರೆಂಡ್. ಸೊ ಹಾಗಾಗಿ ಶಾಂತ ಮ್ಯಾಮ್ ಇದ್ದಾರೆ ಇವತ್ತು. ಪಾಪ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಇವಾಗ ರಿಲೀಸ್ ಟೈಮಲ್ಲಿ. ಬಟ್ ಇನ್ಫ್ಯಾಕ್ಟ್ ಪಾಪ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಿಂಗ್ ಕರೀಲಿಲ್ಲ, ನಾವು ನಿಮ್ಮನ್ನ ರಿವೀಲ್ ಮಾಡಲ್ಲ ಅಂತ. ಸೊ ಹಾಗೆ ಅಂಡ್ ರಜನಿ ಅವ್ರನ್ನ ಟೀಚರ್ನ ನಾವು ಲಮ್ಮಕ್ಕಳ ಪಾರ್ಟ್ 2 ಅಲ್ಲೇ ಮೀಟ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಜನ ಗೊತ್ತಿಲ್ಲ, ಆಡಿಷನ್ ಕೂಡ ಮಾಡಿದ್ವಿ. ಸಂಭವ ಇಲ್ಲಿ ಕರೆಕ್ಟ್ ಟೀಚರ್ ಆಗಿ ಚೆನ್ನಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮೃತ ರೇಚಲ್ ಇವ್ರ ಬಗ್ಗೆ ನಾನು ಮಾತಾಡಲ್ಲ. ಅಂದ್ರೆ ಐ ಡೋಂಟ್ ನೋ, ಫ್ಯಾಮಿಲಿ ಅಂದ್ರೂ ಸರಿ ಹೋಗಲ್ಲ. ಬಟ್ ಅವರು ಅಂದ್ರೆ ಒಂದು ನನಗೆ ಐ ಥಿಂಕ್ ದೇ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬಾ ಫ್ರೆಂಡ್ಸ್ ಇಲ್ಲ ಅಂತ. ಬಟ್ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡ್ಬಿಟ್ಟು ಯಾವಾಗ ಕರೆದ್ರು ಅವ್ರು ನನಗೋಸ್ಕರ ಬರ್ತಾರೆ. ನಾನು ನೀವು ಆಕ್ಚುಲಿ ಬರ್ತೀರಾ ಆಗುತ್ತೆ ಅಂತ ನಾವು ಕೇಳೋದೇ ಇಲ್ಲ. ಅಂದ್ರೆ ದಟ್ ಇಸ್ ಅ ಕೈಂಡ್ ಆಫ್ ಅಭಿ ನಮ್ಮನೆ ಹುಡುಗ ಮಾತಾಡಲ್ಲ, ಜಗ್ಗ ಆಲ್ಸೋ. ಅಂಡ್ ಜಗ್ಗ ಹ್ಯಾಟ್ಸ್ ಆಫ್, ಯಾಕಂದ್ರೆ ನಾವ್ ಏನೇನು ನಿನ್ನ ಮನೇಲಿ ಇಟ್ಕೊಂಡು 3 ತಿಂಗಳು ಟ್ರೈನ್ ಮಾಡಿರ್ಬೋದು, ಬಟ್ ಅದನ್ನ ತೆರೆ ಮೇಲೆ ಅವ್ನು ಅದನ್ನ ತಂದಿದ್ದಾನೆ. ಅಂದ್ರೆ ಅವ್ನ ಕೆಪಾಸಿಟಿ ಇದೆ. ಅವನು ನಟನೆ ಒಂದ್ ಕಡೆ ಆದ್ರೆ ಅವ್ನಿಗೆ ಆ ಥರ ಇದೆ ಮುಖ ಲಕ್ಷಣ. ಜಗ ಡಿಸರ್ವ್ಸ್ ಇಟ್. ಅವ್ನೆಲ್ಲೋ ಹೋಗ್ತಾನೆ. ಸಮೃದ್ಧ ಐ ವಾಂಟ್ ಟು ಥ್ಯಾಂಕ್ ಸಂಧ್ಯಾ, ಬಿಕಾಸ್ ನನಗೂ ಇವತ್ತೊಬ್ಳು ಮಗಳಿದ್ದಾಳೆ. ನನಗೆ ಗೊತ್ತು ಎಷ್ಟು ಕಷ್ಟ ಮಕ್ಕಳನ್ನ, ಅಂದ್ರೆ ಅವ್ರ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರಿಗೆ. ಪಾಪ ಅಂದ್ರೆ ನಮ್ಗಳ ತರ ಅವ್ರು ರೆಡಿ ಆಗಿರಲ್ಲ. ಅಂಡ್ ಸಂಧ್ಯಾ ಆಲ್ವೇಸ್ ಕೆಪ್ಟ್ ಹರ್ ರೆಡಿ. ಅಫ್ಕೋರ್ಸ್ ರಘು ಸರ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ದ ಕ್ರೆಡಿಟ್ ಟು ಸಂಧ್ಯಾ. ಯಾಕಂದ್ರೆ ಡೈಲಾಗ್ಸ್ ಕೆಲವು ಸರಿ ಹಿಂದಿನ ದಿನ ನಾವು ತುಂಬಾ ಕೆಲಸಗಳು ನೋಡ್ಬೇಕಾದ್ರೆ ಹಿಂದಿನ ದಿನ ಡೈಲಾಗ್ ಕಳ್ಸಿದೀವಿ. ಅವಳನ್ನ ಪ್ರಿಪೇರ್ ಮಾಡ್ಕೊಂಡ್ ಬನ್ನಿ, ಅರ್ಲಿ ಮಾರ್ನಿಂಗ್ ಮಕ್ಳಿಗೆ ಎದ್ದೇಳಕ್ಕಾಗಲ್ಲ. ಆಲ್ ದಟ್ ಐ ಥಿಂಕ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಯು ಟೇಕನ್ ಕೇರ್ ಆಫ್ ಸಮೃದ್ಧ ಫಾರ್ ಅಸ್. ಸೊ ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ರಿಪಿಟೇಟಿವ್. ನಾವೆಲ್ಲ ಪ್ರೆಸ್ ಮೀಟಲ್ಲಿ ಎಲ್ಲರ ಬಗ್ಗೆನೂ ಹೇಳ್ತಾನೆ ಇದ್ದೀವಿ. ಐ ಥಿಂಕ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಲವ್ ಮಾಕ್ಟೇಲ್ ಫ್ರಾಂಚೈಸ್ ಕೂಡ ಕೃಷ್ಣ ಅವ್ರ ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಈ ರೀತಿ ಆದಂತ ಒಂದು ರಿಯಾಕ್ಷನ್ ಸಿನಿಮಾಗೆ ಬಂದಿರೋದು ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ. ಪಬ್ಲಿಕ್ ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.